ನಮಸ್ಕಾರ ವೀಕ್ಷಕರೇ. ಕರ್ನಾಟಕದಲ್ಲಿ ಸಂಘಗಳ ನೋಂದಣಿ ನವೀಕರಣ ಕುರಿತಾಗಿ ಇವತ್ತು ಕಾನೂನಿನ ಮಾಹಿತಿಯನ್ನು ಕೊಡಬಯಸಿದ್ದೇನೆ. ಇದು ಕರ್ನಾಟಕ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ 1960 ಈ ಕಾಯ್ದೆಯ ಅಡಿಯಲ್ಲಿ ಈ ರಿನ್ಯೂವಲ್ ಅನ್ನೋದು ಬರ್ತದೆ. ಅಂದರೆ ಇದು ಕೇವಲ ಸೊಸೈಟಿಗಳಿಗೆ ಅನ್ವಯಿಸುವಂಥ ವಿಷಯ ಅಂತ ತಿಳ್ಕೊಳ್ಬೇಕು. ಈ ಕಾಯ್ದೆ ಏನು ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆಯಲ್ಲಿ ನೋಂದಾಯಿತ ಸೊಸೈಟಿಗಳಿಗೆ ಸಂಘಗಳಿಗೆ ಮಾತ್ರ ಅನ್ವಯಿಸುವಂಥದ್ದು. ಈ ಕಾಯ್ದೆಯ ಕಲಂ 13ರಲ್ಲಿ ನಿಯಮ ಏನಿದೆ ಅಂದರೆ ಆಯವ್ಯಯ ಪಟ್ಟಿ ಅಂದರೆ ಬ್ಯಾಲೆನ್ಸ್ ಶೀಟು ಮತ್ತು ಆಡಳಿತ ಮಂಡಳಿಯ ವಾರ್ಷಿಕ ಪಟ್ಟಿ ಆನ್ಯುವಲ್ ಲಿಸ್ಟ್ ಆಫ್ ಗವರ್ನಿಂಗ್ ಬಾಡಿ ಇದನ್ನ ರಿಜಿಸ್ಟ್ರಾರ್ ಅವರಿಗೆ ಸಲ್ಲಿಸುವುದರ ಕುರಿತಾಗಿ ಈ ಒಂದು ಕಾಯ್ದೆ ಹೇಳ್ತದೆ. ಅದರ ಪ್ರಕಾರ ಸಂಘದ ವಾರ್ಷಿಕ ಮಹಾಸಭೆ ನಡೆದ 14 ದಿನಗಳ ಒಳಗೆ, ಅಂದರೆ ಏನು AGM ಅಂತೇವೆ, ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಅಂತೀವಿ, ಆ ಒಂದು ಸೊಸೈಟಿಯ ಜನರಲ್ ಬಾಡಿ ಮೀಟಿಂಗ್ ಆದಮೇಲೆ 14 ದಿನಗಳ ಒಳಗೆ ಸಂಘದಲ್ಲಿ ಏನು ಆಡಳಿತ ಮಂಡಳಿ ಇರ್ತದೆ, ಕಮಿಟಿ ಇರ್ತದೆ, ಅವರ ಕಮಿಟಿಯ ಸದಸ್ಯರ ಹೆಸರುಗಳು, ಅವರ ವಿಳಾಸಗಳು ಮತ್ತು ಉದ್ಯೋಗಗಳ ಪಟ್ಟಿಯನ್ನ ಕಂಪನಿಗಳ ಕಾಯ್ದೆ 1956ರ ಸೆಕ್ಷನ್ 726ರ ಅಡಿಯಲ್ಲಿ ಅರ್ಹತೆ ಹೊಂದಿರುವ ವ್ಯಕ್ತಿಯಿಂದ, ಅಂದರೆ ಚಾರ್ಟರ್ಡ್ ಅಕೌಂಟೆಂಟ್ ಅವರಿಂದ ಲೆಕ್ಕ ಪರಿಶೋಧನೆ ಮಾಡಲ್ಪಟ್ಟ ಆಯವ್ಯಯ ಪಟ್ಟಿ ಮತ್ತು ಆದಾಯ ವೆಚ್ಚದ ಖಾತೆಯ ನಕಲನ್ನು ರಿಜಿಸ್ಟ್ರಾರ್ ಅವರಿಗೆ ಸಲ್ಲಿಸತಕ್ಕದ್ದು. ಈ ರೀತಿ ಏನು ವಾರ್ಷಿಕ ಸಭೆ ನಡೀತಿದೆ ಅದನ್ನ ಮಾಡಬೇಕಾದ್ರೆ ಮೊದಲು ಚಾರ್ಟರ್ಡ್ ಅಕೌಂಟೆಂಟ್ ಅವರಿಂದ ಆಡಿಟ್ ಮಾಡಿಸ್ಬೇಕು, ಬ್ಯಾಲೆನ್ಸ್ ಶೀಟ್ ತಯಾರಿಸಬೇಕು. ಅದರಂದ್ರೆ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರು ಅಂದ್ರೆ ಆದಾಯ ಮತ್ತು ವೆಚ್ಚ ಇವುಗಳ ಮಾಹಿತಿಯನ್ನ ತೆಗೆದುಕೊಂಡು ಅದನ್ನ ಜನರಲ್ ಬಾಡಿ ಮುಂದಿಟ್ಟು ಅಪ್ರೂವಲ್ ತೆಗೆದುಕೊಂಡು ಅದರ ಒಂದು ನಕಲನ್ನು ರಿಜಿಸ್ಟ್ರಾರ್ ಅವರಿಗೆ ಸಲ್ಲಿಸತಕ್ಕದ್ದು. ಜಿಲ್ಲಾ ನೋಂದಣಾಧಿಕಾರಿ ಇರ್ತಾರೆ, ಅವರ ಮುಂದೆ ಸಲ್ಲಿಸಬೇಕು. ಅಕಸ್ಮಾತ್ 14 ದಿವಸದೊಳಗೆ ಇದೆಲ್ಲ ಸಲ್ಲಿಸಕ್ಕೆ ಏನೋ ಒಂದು ಅಡಚಣೆ ಬಂದ್ರೆ ಅವಾಗ ಅವರು ಒಂದು ಮನವಿಯನ್ನು ಸಲ್ಲಿಸಬೇಕಾಗ್ತದೆ. ಏನು ಪ್ರತಿ ವರ್ಷ ಮಾರ್ಚ್ ಒಳಗೆ ಅಡಿಟ್ ಆಗಿ ಬೈಲಾ ಪ್ರಕಾರ ಯಾವಾಗ ಮೀಟಿಂಗ್ ಕರಿಬೇಕು ಮೀಟಿಂಗ್ ಮಾಡಿ ಈ ರೀತಿ 14 ದಿವಸದೊಳಗೆ, ಅಂದ್ರೆ ಜನರಲ್ ಬಾಡಿ ಮೀಟಿಂಗ್ ಆದ ನಂತರ 14 ದಿವಸದೊಳಗೆ ಸಲ್ಲಿಸಲು ಆಗಲಿಲ್ಲ ಅಂದ್ರೆ ಅವಾಗ ಮನವಿಯನ್ನು ಸಲ್ಲಿಸಬೇಕಾಗ್ತದೆ, ವಿಳಂಬವನ್ನು ಮನ್ನಿಸಲು ಕೋರಬೇಕಾಗ್ತದೆ ಮತ್ತು ದಾಖಲೆಗಳನ್ನು ಸಲ್ಲಿಸಲು ಅನುಮತಿಯನ್ನ ಕೇಳಬೇಕಾಗ್ತದೆ. ಅವಾಗ ದಾಖಲೆಗಳನ್ನು ಸಲ್ಲಿಸುವಲ್ಲಿನ ವಿಳಂಬಕ್ಕೆ ಸಮಂಜಸವಾದ ಕಾರಣಗಳಿವೆ ಎಂದು ರಿಜಿಸ್ಟ್ರಾರ್ ಅವರಿಗೆ ಮನವರಿಕೆ ಆದಲ್ಲಿ, ಸೊ ಈಗ 14 ದಿವಸದೊಳಗೆ ಕೊಡಕ್ಕಾಗಲಿಲ್ಲ ಅಂದ್ರೆ ವಿಳಂಬವಾದರೂ ಸಹಿತ ಅಲ್ಲಿ ಅದನ್ನ ಮನ್ನಿಸಿ ಅದಕ್ಕೆ ಸೂಕ್ತವಾದ ದಂಡವನ್ನು ವಿಧಿಸಿ ಅವರ ದಾಖಲೆಗಳನ್ನ ಪಡೆಯಬಹುದು. ಇದಕ್ಕೆ ಫೈಲಿಂಗ್ ಅಂತ ಅಂತೀವಿ ನಾವು. ಇದಕ್ಕೆ ನಾವು ರಿನ್ಯೂವಲ್ ಅಂತೇಳಿ ಸಾಮಾನ್ಯವಾಗಿ ಮಾತಾಡ್ಕೊಳ್ತೀವಿ. ಆಯವ್ಯಯ ಪಟ್ಟಿ ಆದಾಯ ವೆಚ್ಚದ ಖಾತೆ ನಕಲನ್ನ ಆಡಳಿತ ಮಂಡಳಿಯ ಸದಸ್ಯರ ಹೆಸರು, ವಿಳಾಸ, ಉದ್ಯೋಗಗಳ ಪಟ್ಟಿಯನ್ನ ಸಲ್ಲಿಸುವುದೇ ರಿನ್ಯೂವಲ್ ಅಂತೇಳಿ ಅರ್ಥ ಆಗ್ತದೆ. ಅದನ್ನ ಅವರು ಸ್ವೀಕರಿಸಿದ್ರೆ ನಮ್ಮ ಇಲಾಖೆಗೆ ಈ ರೀತಿ ನಮಗೆ ಈ ಒಂದು ವರದಿಯನ್ನ ಸಲ್ಲಿಸಿದ್ದಾರೆ, ಪಟ್ಟಿಯನ್ನ ಕೊಟ್ಟಿದ್ದಾರೆ ಅಂತೇಳಿ ಅವರು ರಿಜಿಸ್ಟ್ರಾರ್ ಅವರು ರಸೀದಿಯನ್ನ ಕೊಡ್ತಾರೆ, ಸ್ವೀಕೃತಿ ಪತ್ರವನ್ನ ಕೊಡ್ತಾರೆ. ಕೊಟ್ಟ ನಂತರ ಅಲ್ಲಿಗೆ ರಿನ್ಯೂವಲ್ ಪ್ರಕ್ರಿಯೆ ಮುಗಿತದೆ ಅಂತ ತಿಳ್ಕೊಳ್ಬೇಕು. ಅಕಸ್ಮಾತ್ ಸೂಕ್ತ ಅವಧಿಯೊಳಗೆ ಈ ರೀತಿ ಆಡಿಟ್ ಸಲ್ಲಿಸಲಿಲ್ಲ, ವಿಳಂಬವಾಗಿ ಸಲ್ಲಿಸಿದ್ರು ಸಹಿತ ಅಲ್ಲಿ ಅವರು ಅರ್ಜಿ ಸಲ್ಲಿಸಿದಾಗ ಆ ಅರ್ಜಿಯನ್ನ ಅವರು ಒಪ್ಪಿಕೊಳ್ಳಿಲ್ಲ, ಅಂದ್ರೆ ಆ ಅರ್ಜಿಯಲ್ಲಿ ಯಾವ ಕಾರಣಕ್ಕಾಗಿ ವಿಳಂಬವಾಗಿದೆ ಅಂತೇಳಿ ಅವ್ರಿಗೆ ಕೊಟ್ಟಿರ್ತಾರೆ ಕಾರಣ, ಆ ಕಾರಣ ಸಮಂಜಸವಾಗಿಲ್ಲ ಅಂದ್ರೆ ಅಂತ ಸಂದರ್ಭದಲ್ಲಿ ಅವರು ಫೈಲಿಂಗ್ ಅನ್ನ ಸ್ವೀಕರಿಸಬೇಕಂತ ಏನಿಲ್ಲ, ಅವರು ಅದನ್ನ ರಿಜೆಕ್ಟ್ ಮಾಡಬಹುದು. ಸೊ ಅಂತ ಸಂದರ್ಭದಲ್ಲಿ ಸಮಂಜಸವಾದ ಕಾರಣಗಳು ಇಲ್ಲದಿದ್ದಲ್ಲಿ ಸಂಘಕ್ಕೆ ವಿಚಾರಣೆಯ ಅವಕಾಶವನ್ನು ನೀಡಿದ ನಂತರ ತದನಂತರ ಅವರಿಗೆ ಅದು ಸೂಕ್ತ ಅನಿಸ್ಲಿಲ್ಲ, ಅವರ ಕಾರಣ ಸರಿ ಅನಿಸ್ಲಿಲ್ಲ ಅಂದ್ರೆ ಅರ್ಜಿಯನ್ನ ತಿರಸ್ಕರಿಸಬಹುದು ಮತ್ತು ಅಂತ ದಾಖಲೆಗಳನ್ನು ಸಂಘಕ್ಕೆ ಮರಳಿ ನೀಡಬಹುದು. ಸೊ ಆ ರೀತಿ ಅವರು ನಿಮ್ದು ನಾವು ಸ್ವೀಕರಿಸಿಲ್ಲ ಅಂತೇಳಿ ಅದನ್ನ ಮರಳಿ ಕೊಡಬಹುದು. ಮತ್ತು ಈ ರೀತಿ ಅವರು ನಾವು ಅರ್ಜಿ ಕೊಟ್ಟರು ಅವ್ರು ತಗೊಳ್ಳಿಲ್ಲ ಅಲ್ಲಿಗೆ ಮುಗಿತು ಅಂತ ಅನ್ನೋಕೆ ಬರೋದಿಲ್ಲ. ಯಾಕಂದ್ರೆ ಕಾನೂನಿನೊಳಗೆ ಏನ್ ಹೇಳ್ತದೆ ಅಂತಂದ್ರೆ ಸತತವಾಗಿ ಒಂದು ಸಂಘವು 5 ವರ್ಷಗಳ ಕಾಲ ಇಂಥ ದಾಖಲೆಗಳನ್ನು ಸಲ್ಲಿಸಲು ವಿಫಲವಾದಲ್ಲಿ ರಿಜಿಸ್ಟ್ರಾರ್ ಅವರು ಸಂಘಕ್ಕೆ ವಿಚಾರಣೆ ಸಮಂಜಸ ಅವಕಾಶವನ್ನು ನೀಡಿದ ನಂತರ ಆದೇಶದ ಮೂಲಕ ಅಂತ ಸಂಘದ ನೋಂದಣಿಯನ್ನು ರದ್ದುಗೊಳಿಸುವುದು ಮತ್ತು ಸಂಘದ ವಿಸರ್ಜನೆಗೆ ನಿರ್ದೇಶನ ನೀಡಬಹುದು. ಅಂದ್ರೆ ಸತತ 5 ವರ್ಷ ಆ ರೀತಿ ಯಾವುದೇ ಸಂಘ ನೋಂದಣಿಯನ್ನ ರಿನ್ಯೂವಲ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಆ ಸಂಘದ ನೋಂದಣಿಯನ್ನ ರದ್ದುಗೊಳಿಸಬಹುದು ಮತ್ತು ಆ ಸಂಘದ ವಿಸರ್ಜನೆಗೆ ಡಿಸಲ್ಯೂಷನ್ ಆಫ್ ದಿ ಸೊಸೈಟಿ ಅಂತ ಹೇಳಿ ಆದೇಶ ಮಾಡಬಹುದು. ಮತ್ತೆ ಒಂದು ಸಂಘವನ್ನ ರದ್ದುಗೊಳಿಸಿದ್ರೆ ಮತ್ತು ಸಂಘದ ವಿಸರ್ಜನೆಗೆ ಆದೇಶ ಮಾಡಿದಾಗ ಆ ಸಂಘದ ಆಸ್ತಿಗಳು ಏನಿದ್ರೆ ಅದು ದುಡ್ಡು ಇರ್ಬೋದು, ಮತ್ತೆ ಒಡವೆ ಇರ್ಬೋದು, ಅಥವಾ ಯಾವುದೇ ಸ್ಥಿರಾಸ್ತಿ ಇರ್ಬೋದು, ಅವುಗಳನ್ನೆಲ್ಲ ಆ ಬೈಲಾ ಪ್ರಕಾರ ಹಂಚಿಕೆ ಮಾಡೋದಾಗ್ಲಿ ಮತ್ತು ಅದಕ್ಕೆ ಏನಾದರೂ ಹೊಣೆಗಾರಿಕೆಗಳಿದ್ರೆ ಸಾಲಗಳಿದ್ರೆ ಅದನ್ನ ತೀರಿಸೋದಾಗ್ಲಿ ಇವೆಲ್ಲ ಕ್ರಮಗಳನ್ನ ರಿಜಿಸ್ಟ್ರಾರ್ ಆಫೀಸ್ ನಿಂದ
ಅಧಿಕಾರಿಯನ್ನ ನೇಮಿಸಿ ಅವರ ಮೂಲಕ ಈ ಒಂದು ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗ್ತದೆ. ಮತ್ತು ಈ ಉದ್ದೇಶಕ್ಕಾಗಿ ಯಾವುದೇ ವರ್ಷದ ದಾಖಲೆಗಳನ್ನು ಸಲ್ಲಿಸುವ ವಿಳಂಬವನ್ನು ಮನ್ನಿಸಲು ಸಂಘವು ಸಲ್ಲಿಸಿದ ಅರ್ಜಿಯನ್ನು ತಿರಸ್ಕರಿಸಿ ದಾಖಲೆಗಳನ್ನು ಹಿಂದಿರಿಸಿದರೆ ರಿನ್ಯೂವಲ್ ಮಾಡ್ಕೊಳ್ಳಕ್ಕೆ ಫೇಲ್ ಆಗಿದೆ ಅಂತೇಳಿ ಅದು ಕಾನೂನೊಳಗೆ ಅರ್ಥ ಆಗ್ತದೆ. ಸೊ ಈ ರೀತಿ 5 ವರ್ಷ ಆದ್ರೆ ನೋಂದಣಿಯನ್ನ ರದ್ದುಗೊಳಿಸಿ ಮತ್ತು ಸಂಘದ ವಿಸರ್ಜನೆಗೆ ನಿರ್ದೇಶನ ಕೊಡುವಂತ ಅಧಿಕಾರ ಯಾರು ಅವರಿಗೆ ನೋಂದಣಾಧಿಕಾರಿಗೆ ಅವಕಾಶ ಇದೆ. ಆದ್ರೆ ಏನಾದರೂ ಮನವಿ ಸಲ್ಲಿಸಿ ಮತ್ತೆ ಕಾರಣಗಳನ್ನು ಕೊಟ್ಟು ಅವರು ತಿಳಿಸಿದ ದಂಡವನ್ನು ತುಂಬಿದರೆ ಮತ್ತೆ ಒಂದು ಅವಕಾಶವನ್ನು ಕೊಡಬಹುದು, ರಿನ್ಯೂವಲ್ ಅನ್ನ ಮತ್ತೆ ಮಾಡಿಕೊಡಬಹುದು, ಸಂಘವನ್ನು ಮತ್ತೆ ಅಸ್ತಿತ್ವಕ್ಕೆ ಉಳಿಸಿಕೊಳ್ಳಬಹುದು. ಈ ರೀತಿ ಕಾನೂನು ಹೇಳ್ತದೆ. ಈ ನೋಂದಣಿ ಪ್ರಾಮುಖ್ಯತೆ ಏನಂತಂದ್ರೆ ಸಂಘದ ಕಾನೂನುಬದ್ಧ ಸ್ಥಾನವನ್ನು ಉಳಿತದೆ. ಬ್ಯಾಂಕ್ ವಹಿವಾಟುಗಳು ಹಣಕಾಸಿನ ಅನುಮೋದನೆಗಳಿಗೆ ಅಗತ್ಯವಾಗಿರುತ್ತದೆ. ಅಂದರೆ ಸಂಘದ ಹೆಸರಿನಲ್ಲಿ ಅದರ ಸೀಲು ಸಹಿಗಳನ್ನ ಉಪಯೋಗ ಮಾಡ್ಕೊಳ್ಳಕ್ಕೆ, ಆಡಿಟ್ ಮಾಡಕ್ಕೆ ಎಲ್ಲಕ್ಕೂ ಅವಕಾಶ ಆಗ್ತದೆ. ಮತ್ತು ರಿನ್ಯೂವಲ್ಗೆ ದಂಡ ಹೇರಬಾರ್ದು ಅಂತಂದ್ರೆ ರೆಗ್ಯುಲರ್ ಆಗಿ ಸೂಕ್ತ ಕಾಲಾವಧಿಯೊಳಗೆ ರಿನ್ಯೂವಲ್ ಮಾಡ್ಕೋಬೇಕಾಗ್ತದೆ. ಮತ್ತು ಸಂಘದ ನೋಂದಣಿ ನವೀಕರಣ ಮಾಡ್ಕೋತಾ ಹೋದ್ರೆ ನೋಂದಣಿ ರದ್ದಾಗುವುದು ಯಾವುದೋ ಸಾಧ್ಯತೆ ಇರುವುದಿಲ್ಲ. ಅದಕ್ಕಾಗಿ ಪ್ರತಿಯೊಂದು ಸಂಘ ಕಡ್ಡಾಯವಾಗಿ ವಾರ್ಷಿಕ ಮಹಾಸಭೆಯನ್ನ ಮಾಡಬೇಕು. 14 ದಿವಸದೊಳಗೆ ವಾರ್ಷಿಕ ರಿಟರ್ನ್ ಸಲ್ಲಿಸಬೇಕು. ಹಣಕಾಸಿನ ದಾಖಲೆಗಳನ್ನ ಮತ್ತು ಆಡಳಿತ ಮಂಡಳಿಯ ನವೀಕೃತ ವಿವರಗಳನ್ನು ಒದಗಿಸುವುದು. ಮೀಟಿಂಗ್ ನಲ್ಲಿ ಏನು ನಡವಳಿಕೆ ಆಯ್ತು, ಪ್ರೊಸೀಡಿಂಗ್ಸ್ ಆಯ್ತು, ಅದಕ್ಕೆ ಮಿನಿಟ್ಸ್ ಅಂತವ್ರೆ, ಸೊ ಅದನ್ನು ಸಲ್ಲಿಸುವುದು. ಇದೆಲ್ಲ ಕೆಲಸಗಳನ್ನು ಮಾಡಬೇಕು. ಮತ್ತೆ ಈಗಾಗಲೇ ಹೇಳಿದಂತೆ ಈ ನವೀಕರಣಕ್ಕೆ ಅಗತ್ಯವಿರೋ ದಾಖಲೆಗಳು ಏನು ಅನ್ನೋದನ್ನು ಕೊನೆಯದಾಗಿ ನೋಡಿಬಿಡೋಣ. ಮೂಲ ನೋಂದಣಿ ಪ್ರಮಾಣ ಪತ್ರ ಅಂದರೆ ಸೊಸೈಟಿ ರಿಜಿಸ್ಟ್ರೇಷನ್ ಆದಂಥ ಸರ್ಟಿಫಿಕೇಟ್ ಇರ್ತದೆ. ಮತ್ತು ಆಡಿಟೆಡ್ ಬ್ಯಾಲೆನ್ಸ್ ಶೀಟು, ಲೆಕ್ಕ ಪರಿಶೋಧನೆ ಮಾಡಿದ ಆಯವ್ಯಯ ಪಟ್ಟಿ, ಆದಾಯ ಮತ್ತು ವೆಚ್ಚದ ಪಟ್ಟಿ, ಚಾರ್ಟರ್ಡ್ ಅಕೌಂಟೆಂಟ್ ಸಹಿ ಮಾಡಿದ ಆಡಿಟ್ ವರದಿ, ಆಡಳಿತ ಮಂಡಳಿಯ ಸದಸ್ಯರ ನವೀಕೃತ ಪಟ್ಟಿ, ವಾರ್ಷಿಕ ಮಹಾಸಭೆಯ ನಡಾವಳಿಗಳು, ಸಂಘದ ಬಯಲಾಗಳು ಅಗತ್ಯವಿದ್ದರೆ ಅದನ್ನು ಸಹಿತ ಸಬ್ಮಿಟ್ ಮಾಡಿ. ಈ ರೀತಿ ದಾಖಲಾತಿಗಳಿಗೆ ಸಲ್ಲಿಸಿ ಪ್ರತಿ ವರ್ಷ ಪ್ರತಿಯೊಂದು ಸಂಘವು ನೋಂದಣಿಯನ್ನ ನವೀಕರಣ ಮಾಡ್ಕೊಳ್ಬೇಕು. ಅದರಿಂದ ಅದಕ್ಕೆ ಸ್ಥಾನಮಾನ ಉಳಿತದೆ. ಇಲ್ಲ ಅಂತಂದ್ರೆ ನೋಂದಣಿ ರದ್ದಾಗ್ತದೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.